ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ದ್ರಾಕ್ಷಿ ಸೀಸನ್ನಲ್ಲಿ ದ್ರಾಕ್ಷಿ ಹಲ್ವಾ ಮಾಡೋದು ಹೇಗೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ಯಾವ ಥರ ಮಾಡಬೇಕು ಅಂತ. ಮೊದಲಿಗೆ ಅರ್ಧ ಕೆ ಜಿ ದ್ರಾಕ್ಷಿ ತೊಗೊಂಡಿದ್ದೀನಿ ನಾನು. ನೋಡಿ, ಅರ್ಧ ಕೆ ಜಿ ದ್ರಾಕ್ಷಿಯ ತೊಳೆದು ಇಟ್ಕೊಂಡಿದ್ದೀನಿ. ಇದಕ್ಕೆ ಬಾದಾಮಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪನ ಅರ್ಧ ಕಪ್ಪು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಕಾರ್ನ್ಫ್ಲೋರ. ನಾನಿಲ್ಲಿ ಅರ್ಧ ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ನೋಡಿ, ತೊಳೆದು ಇಟ್ಕೊಂಡಿದ್ವಲ್ಲ ದ್ರಾಕ್ಷಿನ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಸಣ್ಣಕ್ಕೆ. ನೀರೇನು ಹಾಕೋಬಾರ್ದು, ಹಂಗೆ ಗ್ರೈಂಡ್ ಮಾಡ್ಕೋಬೇಕು. ಅದು ನೀರಂಶ ಇರೋದ್ರಿಂದ ನೀರು ಥರನೇ ಆಗಿಬಿಡುತ್ತೆ. ನೋಡಿ, ಈ ಥರ ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ಸಣ್ಣಕ್ಕೆ ಗ್ರೈಂಡ್ ಮಾಡಿಕೊಂಡು ನಾವು ಜಾಲರಿಲಿ ಸೋರಿಸ್ಕೋಬೇಕು. ಅದನ್ನು ನೋಡಿ, ಈ ಥರ ಸೋರಿಸ್ಕೊಳ್ಳಿ. ನಾನು ಚಿಕ್ಕ ಜಾಲರಿನೇ ತೊಗೊಂಡಿದ್ದೀನಿ. ನೀವು ದೊಡ್ಡದು ಬೇಕಾದರೂ ತೊಗೊಂಡು ಸೋರಿಸ್ಕೋಬೋದು. ನಮ್ಮ ಹತ್ರ ಇಲ್ಲ ಅಂದ್ಬಿಟ್ಟು ನಾನು ಈ ಜಾಲರಿಲಿ ಕೂಡ ಸೋರಿಸಿ ಈ ಥರ ಇಟ್ಕೊಂಡಿದ್ದೀನಿ. ಇದನ್ನು ನೀರು ಥರ ಮಾಡಿಕೊಂಡು ನೋಡಿ, ಈ ಥರ ನೀರು ಥರ ಇರುತ್ತೆ. ಅದ್ರ ಪೇಸ್ಟ್ ಎಲ್ಲ ಇರುತ್ತಲ್ಲ, ಅದು ಬೇರೆ ಹೊರಗಡೆ ಹಾಕೋಬೋದು. ಅದಕ್ಕೆ ನಾನು ಸ್ವಲ್ಪ ಎಕ್ಸ್ಟ್ರಾ ಎತ್ತಿಟ್ಕೊಂಡಿದ್ದೀನಿ. ಅದನ್ನು ದ್ರಾಕ್ಷಿ ನೀರು ಇಲ್ಲಿ ಅರ್ಧ ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಒಂದು ತವ ಕಾಯಕ್ಕೆ ಇಟ್ಟಿದೆ. ಅದ್ರ ಮೇಲೆ ನೋಡಿ, ಒಂದು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಕರಗೋ ತನಕ. ಇದು ಒಂದು 2 ರಿಂದ 3 ನಿಮಿಷ ಬೇಯಬೇಕು ಸಕ್ಕರೆ ನೀರು. ಅದಕ್ಕೆ ನಾವು ಮಾಡಿ ಇಟ್ಕೊಂಡಿದ್ವಲ್ಲ ದ್ರಾಕ್ಷಿ ಪೇಸ್ಟ್ ನೀರು, ಅದನ್ನು ಹಾಕೋಬೇಕು ಇದಕ್ಕೆ. ನೋಡಿ, ಅದೇ ಫುಲ್ ಹಾಕ್ಕೊಂಡಿದ್ದೀನಿ ನಾನು. ಇದೊಂದು ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಡೋಣ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ. ನಿಮಗೆ ಎಷ್ಟು ಸಕ್ಕರೆ ಬೇಕು ಹಾಕೋಬೋದು, ಇಲ್ಲ ಕಲ್ಲು ಸಕ್ಕರೆ ಬೇಕು ಅದನ್ನು ಕೂಡ ಹಾಕೋಬೋದು, ಇಲ್ಲ ಬೆಲ್ಲ ಬೇಕಾದರೂ ಹಾಕೋಬೋದು. ನನ್ನದು ಆಗೋಷ್ಟು ಹೊತ್ತಿಗೆ ಇಲ್ಲಿ ಒಂದು ಪ್ಲೇಟ್ ತಗೊಂಡು ಫಸ್ಟೇನೆ ತುಪ್ಪ ಸವರ್ಕೊಂಡು ಇಟ್ಕೊಬಿಟ್ಟಿರ್ತೀನಿ. ಅದು ಬೇಗನೆ ಆಗಿಬಿಡುತ್ತೆ ಅಂತ. ಇಲ್ಲಿ ಕಾರ್ನ್ಫ್ಲೋರು ನಾನು ತೊಗೊಂಡಿದ್ದೀನಿ. ನೋಡಿ, ಅರ್ಧ ಕಪ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ದ್ರಾಕ್ಷಿ ರುಬ್ಬಿ ಇಟ್ಕೊಂಡಿದ್ನಲ್ಲ ಅದನ್ನೇ ಸಪ್ರೇಟ್ ಇಟ್ಕೊಬಿಟ್ಟಿದ್ದೆ. ಒಂದು ಅರ್ಧ ಕಪ್ ಅಷ್ಟು ಅದನ್ನೇ ಕೂಡ ಹಾಕ್ಕೊಂಡು ಕಾರ್ನ್ಫ್ಲೋರ್ನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇರೆ ನೀರು ಯಾವುದು ಆ್ಯಡ್ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು. ನೀರು ಹಾಕಿದ್ರೆ ಅದು ಬೇಯೋ ಸುಮಾರು ಹೊತ್ತಾಗ್ಬಿಡುತ್ತೆ. ಅದು ಹಲ್ವಾ ಥರ ಆಗೋದು. ಅದಕ್ಕೆ ನಾನು ಇದನ್ನೇ ನೀರು ಇಟ್ಕೊಂಡಿದ್ದೆ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡು ಇಟ್ಕೊಬಿಟ್ಟಿರಬೇಕು. ಇದು ಕುದೀತೈತೆ ನೋಡಿ. ನಾನು ಕಾರ್ನ್ಫ್ಲೋರು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ನೋಡಿ, ಇವಾಗ ಹಾಕೋತಾ ಇದ್ದೀನಿ. ಕಮ್ಮಿ ಉರಿ ಮಾಡ್ಕೊಂಡು ಹಾಕ್ಕೊಳ್ಳಿ. ಇದು ಬೇಗ ಅಲ್ಲೇ ಕಟ್ಕೊಬಿಡುತ್ತೆ. ನೋಡಿ, ಅಲ್ಲೇ ಗಂಟು ಥರ ಆಗಿಬಿಟ್ಟು ಇರುತ್ತೆ. ನೋಡ್ಕೊಂಡು ಕಮ್ಮಿ ಉರಿ ಮಾಡಿಕೊಂಡು ಆ ಥರ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಕೈ ಅಂತೂ ಬಿಡೋಕ್ಕೆ ಹೋಗ್ಬಾರ್ದು. ನೀಟಾಗಿ ಮಿಕ್ಸ್ ಮಾಡ್ಕೊತಾನೇ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಅದು. ನೋಡಿ, ಈ ಥರ ಒಂದು ಗಂಟು ಬರ್ದಂಗೆ ಈ ಥರ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಅದಕ್ಕೆ ನಾನು ಗೋಡಂಬಿ ಮತ್ತು ಬಾದಾಮಿ ಹಾಕ್ಕೊಂಡಿದ್ದೀನಿ. ನಿಮಗೆ ತುಪ್ಪ ಬೇಕಾದರೂ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡ್ಬೋದು. ನಾನಿಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ನಾನು ಮನೇಲಿ ಕಾಯಿಸಿಟ್ಟಿರೋ ತುಪ್ಪನೇ ಕೂಡ ಹಾಕ್ಕೊಂಡಿದ್ದೀನಿ. ಬೇರೆ ತುಪ್ಪ ಯಾವುದೂ ಹಾಕಿಲ್ಲ. ತುಪ್ಪ ಹಾಕ್ಕೊಂಡ್ರೆ ಟೇಸ್ಟು ಹಂಗೆ ಇರುತ್ತೆ ತುಪ್ಪ ಹಾಕ್ಕೊಂಡ್ರೆ. ಮತ್ತು ಇಲ್ಲಿ ಅಂಟ್ಕೊಳ್ಳಲ್ಲ ತುಪ್ಪ ಹಾಕ್ಕೊಂಡ್ರೆ ಅಂದ್ಬಿಟ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನಾನು. ನೀವು ಬೇಕಾದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ ಅಂದರೆ ಹಾಗೆ ಕೂಡ ಇದು ಮಾಡ್ಕೋಬೋದು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಅದು ಅಂಟ್ಕೊಂಡು ಒಂದು ಬರೋ ತನಕನೂ ಈ ಥರ ಫ್ರೈ ಮಾಡ್ಕೊತಾನೆ ಇರಬೇಕು. ಕಮ್ಮಿ ಉರಿಲೇ ಫ್ರೈ ಮಾಡ್ಕೊತಾನೆ ಬನ್ನಿ. ನಾನು ಕಮ್ಮಿ ಉರಿಲೇ ಈ ಥರ ಮಾಡ್ತಿರೋದು. ಜಾಸ್ತಿ ಉರಿ ಮಾಡಿದ್ರೆ ಮತ್ತು ತಳ ಹಿಡಿದು ಬಿಡುತ್ತೆ. ನೋಡಿ, ಈಗ ಆಲೇ ಬತ್ತೈತೆ. ಇದು ನೀಟಾಗಿ ಬರುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ನೀವಂತೂ ಕೈ ಬಿಟ್ಟರೆ ಅದು ಹಲ್ವಾ ಥರ ಆಗೋಲ್ಲ, ಬ್ರೌನ್ ಕಲರ್ ಆಗಿಬಿಡುತ್ತೆ. ಅದಕ್ಕೆ ನಾನು ಈ ಥರ ಮಿಕ್ಸ್ ಮಾಡ್ಕೊತಾನೆ ಬಂದಿದ್ದೀನಿ. ನೋಡಿ, ಈ ಥರ ಎಲ್ಲ ಕಡೆನೂ ತಗೊಂಡು ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಅದನ್ನು ದ್ರಾಕ್ಷಿ ಸೀಸನ್ನಲ್ಲಿ ಈ ಥರ ರೆಸಿಪಿ ಎಲ್ಲನೂ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಳುಗಳೆಲ್ಲವ. ಬರೀ ಅಲ್ಲೇ ಹೊರ್ಗಡೆ ಎಲ್ಲ ಕೊಡ್ಸೋಕ್ಕಿಂತ ಮನೆಯಲ್ಲೇ ಮಾಡಿದ್ರೆ ಉತ್ತಮ ಅಲ್ವಾ. 3 ಐಟಮ್ ಬಳಸಿ ಹಲ್ವಾ ಮಾಡಿಕೊಟ್ರೆ ಸಖತ್ತಾಗಿ ಟೇಸ್ಟಾಗೂ ಇರುತ್ತೆ. ನೋಡಿ, ಇಲ್ಲಿ ಆಗೈತೆ ಹಾಲೆ ಕೂಡ. ಈ ಥರ ಬರೋ ತನಕನೂ ಈ ಥರ ಕೆದಿಕೊತಾನೆ ಬರಬೇಕು. ಅದು ಕೈ ಬಿಡೋಕ್ಕೆ ಹೋಗ್ಬಾರ್ದು. ಕೈ ಬಿಟ್ಟರೆ ತಳ ಹಿಡಿದು ಬಿಡುತ್ತೆ. ಇನ್ನೊಂದು ಸ್ವಲ್ಪ ಆಗಬೇಕು. ಅದನ್ನು ಸ್ವಲ್ಪ ಆಗೋ ತನಕನೂ ಈ ಥರ ಮಾಡ್ಕೊತಾ ಇದ್ದೀನಿ ನಾನು. ನೋಡಿ, ಇದು ಆಗೈತೆ, ಫುಲ್ ಆಗೈತೆ, ರೆಡಿ ಆಗೈತೆ. ನೀವು ಕೂಡ ಈ ಥರ ಮಾಡಿ ಟ್ರೈ ಮಾಡಿ ಒಂದ್ಸಲಿ ಮನೇಲಿ. ನೋಡಿ, ಇದು ಇವಾಗ ಆಗೈತೆ.
ಇದಕ್ಕೆ ನಾನು ಫಸ್ಟೇ ತುಪ್ಪ ಸವರಿ ಇಟ್ಕೊಬಿಟ್ಟಿದ್ನಲ್ಲ ಪ್ಲೇಟ್ಗೆ, ಅದಕ್ಕೆ ಹಾಕೋತಾ ಇದ್ದೀನಿ. ನೀವು ತುಪ್ಪ ಬೇಕಾದ್ರೂ ಸವರ್ಕೊಬೋದು, ಇಲ್ಲ ಎಣ್ಣೆ ಬೇಕಾದ್ರೂ ಸವರ್ಕೊಬೋದು. ಬೇಗ ಗಟ್ಟಿಯಾಗಿ ಬಿಟ್ಟಿರುತ್ತೆ ಇದು. ಬೇಗ ಹಾಕ್ಕೊಂಡು ತಕ್ಷಣವೇ ಹಾಕೊಬಿಡ್ಬೇಕು, ಅದ್ರ ಒಳಗಡೆ ಬುಡಕ್ಕೆ ಹೋಗ್ಬಾರ್ದು. ಎಲ್ಲ ಕೂಡ ಇಲ್ಲಿ ಚೆನ್ನಾಗಿ ನೀಟಾಗಿ ಹಾಕ್ಕೊಂಡಿದ್ದೀನಿ. ನಾನು ಪ್ಲೇಟ್ ತೊಗೊಂಡಿದ್ದೆ, ಪ್ಲೇಟ್ ಬೇಡ ಅಂದ್ಬಿಟ್ಟು ಬಟ್ಲಿಗೆ ಪುನಃ ಹಾಕ್ಕೊಂಡಿದ್ದೀನಿ ನಾನು. ಅದರ ನಾನು ಸ್ವಲ್ಪ ಒಳಗಡೆ ಹೋಗೋ ತನಕನೂ ಮಸಾಜ್ ಥರ ಮಾಡಿಕೊಂಡು ಇದನ್ನು ಮೇಲ್ಗಡೆ ಸ್ವಲ್ಪ ಆ ಥರ ಮಾಡಬೇಕು. ತುಪ್ಪ ಬೇಕಾದರೂ ಹಾಕೋಬೋದು, ಇನ್ನೊಂದು ಸ್ಪೂನ್ ಆದರೂ ಮೇಲ್ಗಡೆ, ಇಲ್ಲಾಂದರೆ ಬಿಡ್ಬೋದು. ಅದು ಒಂದು 5ರಿಂದ 10 ನಿಮಿಷ ಬಿಟ್ಟರೆ ಸಾಕು. ಹಲ್ವಾ ತುಂಬ ಟೇಸ್ಟಾಗಿ ರೆಡಿಯಾಗಿರುತ್ತೆ. ಸ್ವಲ್ಪ ಕೈಗೂ ಕೂಡ ಅಂಟಲ್ಲ, ಅದು ಹೀಗಿರುತ್ತೆ ನೋಡಿ. ನಿಮಗೆ ಪೀಸ್ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ನಾನು ಇಲ್ಲಿ ಚಿಕ್ಕ ಚಿಕ್ಕ ಪೀಸ್ನೇ ಮಾಡ್ಕೊತಾ ಇದ್ದೀನಿ. ನಿಮಗೆ ದಪ್ಪಗೆ ಬೇಕಾದರೂ ಮಾಡ್ಕೋಬೋದು. ಅದನ್ನು ಒಂದು 10 ನಿಮಿಷ ಪೀಸ್ ಮಾಡಿ ಇಟ್ಬಿಟ್ಟು ಫ್ರಿಜ್ ಇದ್ದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಟೇಸ್ಟು ಹಂಗೆ ಚೆನ್ನಾಗಿರುತ್ತೆ ನೋಡಿ. ಈ ಥರ ಮಾಡ್ಕೊಂಡಿದ್ದೀನಿ. ಕೈಗೂ ಕೂಡ ಅದು ಅಂಟುತ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಬಂದೈತೆ ಅಲ್ವಾ. ನೀವು ಕೂಡ ಟ್ರೈ ಮಾಡಿ ನೋಡಿ. ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಬನ್ನಿ ನಮಗೆ. ಥ್ಯಾಂಕ್ ಯು, ಬಾಯ್.